ಇರೋ ಕ್ಷಣವನ್ನ ದುಃಖ ಬರಲ್ಲ, ಸಂಕಟ ಬರಲ್ಲ, ಕಷ್ಟಗಳು ಬರಲ್ಲ ಅಂತಲ್ಲ, ಎಲ್ಲರಿಗೂ ಮನುಷ್ಯ ಅಂತ ಹುಟ್ಟಿದ ಮೇಲೆ ಖಂಡಿತ ಅವನಿಗೇನೋ ಒಂದು ಇದ್ದೇ ಇರುತ್ತೆ. ಅದನ್ನ ಮೆಟ್ಟಿ ನಿಂತುಕೊಳ್ಳುವಂತಹ ಒಂದು ಶಕ್ತಿನ ದೇವರು ನಮ್ಗೆ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಮೆಟ್ಟಿ ನಿಂತು ಅದರಿಂದ ಹೊರಗಡೆ ಬಂದು ಮಜಾ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು. ಯಾಕಂದ್ರೆ ಕಳೆದು ಹೋಗಿರೋ ಕ್ಷಣ ಕಳೆದು ಹೋಯ್ತು. ಇಡೀ ಪ್ರಪಂಚದಲ್ಲಿ ಒಂದು ಅತ್ಯಮೂಲ್ಯವಾದ ವಸ್ತು ಏನಾದ್ರೂ ಇದೆ ಅಂದ್ರೆ ಅದು ಸಮಯ. ಹೌದು, ಸಮಯ ಸಮಥಿಂಗ್ ವೆರಿ 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 ಪ್ರೆಷಿಯಸ್. ಆ ಸಮಯನ ನಾವು ನನ್ಗೇನು ಆಗೋಯ್ತಲ್ಲಪ್ಪ, 49 ವರ್ಷ ಆಗೋಯ್ತಲ್ಲಪ್ಪ, ಇನ್ನೊಪ್ಪಪ್ಪ ಅಂದ್ರೆ ಇನ್ನೊಂದು 30-40 ವರ್ಷ ಬದುಕೋಗ್ಬೋದಾ, ಅಷ್ಟೇನ ಇರೋದು ನನ್ನ ಹತ್ರ ಟೈಮ್ ಅಂತ ಅನ್ನಿಸ್ತಾ ಇದೆ ನನಗೆ. ಐ ಆಮ್ ಫೀಲಿಂಗ್ ಸೋ ಬ್ಯಾಡ್. ಆಗೇ ಹೋಯ್ತಲ್ಲ, ಬೆಳೆದ್ಬಿಟ್ವಲ್ಲ ನಾವು, ವಯಸ್ಸಾಗಿ ಹೋಗ್ತಾ ಇದೆಯಲ್ಲ ಅಂತ. ಸೊ ಅಷ್ಟು ಹೊಟ್ಟೆ ಊರಿಲ್ ನಾವು ಬದುಕ್ತಾ ಇರ್ಬೇಕಾದ್ರೆ ಹೆಂಗ್ ಟೈಮ್ ವೇಸ್ಟ್ ಮಾಡ್ತೀರಾ ನೀವು? ಕರೆಕ್ಟ್. ಒಂದೊಂದು ಕ್ಷಣನೂ ಎಂಜಾಯ್ ಮಾಡ್ಬೇಕು, ಉಪಯೋಗಿಸ್ಕೋಬೇಕು. ಏನೋ ಒಬ್ರಿಗೂ ಒಳ್ಳೇದ್ ಮಾಡೋದ್ರಲ್ಲೋ ಅಥವಾ ನಗೋದ್ರಲ್ಲೋ ಅಥವಾ ಸಹಾಯ ಮಾಡೋದ್ರಲ್ಲೋ ಯಾವ್ದ್ರಲ್ಲಾದ್ರೂ ತೊಡಗಿಸ್ಕೊಂಡ್ಬಿಡ್ಬೇಕು ನಾವು. ಅವಾಗ ಏನ್ ಗೊತ್ತಾ, ಬೇರೆದಕ್ಕೆಲ್ಲ ಟೈಮೇ ಇರಲ್ಲ. ಸೂಪರ್ ಅಲ್ಲ, ಡೋಂಟ್ ಹ್ಯಾವ್ ಟೈಮ್ ಟು ಟಾಕ್ ಅಬೌಟ್ ಅದರ್ಸ್ ಅಂಡ್ ಥಿಂಕ್ ಅಬೌಟ್ ಅದರ್ಸ್.